ಸಾರಿಗೆಯ ಈ ನೌಕರರಿಗೆ ಭರ್ಜರಿ ಸಿಹಿ ಸುದ್ದಿ. ನೌಕರರ 14 ತಿಂಗಳ ವೇತನ ಹಿಂಬಾಕಿಗೆ ಸರ್ಕಾರ ಅಧಿಕೃತ ಆದೇಶ ಇನ್ನೇನು ಹೊರಡಿಸಲಿದೆ. ಹೌದು, ಕಲ್ಯಾಣ ಕರ್ನಾಟಕದ ರಸ್ತೆ ಸಾರಿಗೆ ನಿಗಮದ ನೌಕರರಿಗೆ 14 ತಿಂಗಳ ಹಿಂಬಾಕಿ ವೇತನ ಪಾವತಿಸಲು ಕೇಂದ್ರ ಕಚೇರಿಯಿಂದ ಯಾವುದೇ ಸಮಯದಲ್ಲಾದರೂ ಆದೇಶ ಬರುವ ಸಂಭವವಿದೆ. ಈ ಸಂಬಂಧ 14 ತಿಂಗಳುಗಳ ಬಿಲ್ಲುಗಳನ್ನು ತಯಾರಿಸಿ ಜೂನ್ 20ರೊಳಗಾಗಿ ವಿಭಾಗೀಯ ಲೆಕ್ಕಪತ್ರ ಶಾಖೆಗೆ ಪರಿಶೀಲನೆಗಾಗಿ ಮಂಡಿಸಬೇಕು ಎಂದು ಇದೇ ಜೂನ್ 11ರಂದು ಎಲ್ಲಾ ಘಟಕಗಳಿಗೂ ಆದೇಶ ಹೊರಡಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಬಿಲ್ಲುಗಳನ್ನು ತಯಾರಿ ವಿಭಾಗೀಯ ಲೆಕ್ಕಪತ್ರ ಶಾಖೆಗೆ ಪರಿಶೀಲನೆಗಾಗಿ ಬಹುತೇಕ ಎಲ್ಲಾ ಡಿಪೋಗಳು ಮಂಡಿಸಿವೆ. ಬಿಲ್ಲುಗಳನ್ನು ತಯಾರಿಸಿ ವಿಳಂಬಕ್ಕೆ ಆಸ್ಪದ ನೀಡದಂತೆ ಮೇಲೆ ಸೂಚಿಸಿದ ದಿನಾಂಕದೊಳಗೆ ಹಿಂಬಾಕಿ ವೇತನದ ಬಿಲ್ಲುಗಳನ್ನು ತಯಾರಿಸಿ ಲೆಕ್ಕಪತ್ರ ಶಾಖೆಗೆ ತಲುಪಿಸಬೇಕು. ತಪ್ಪಿದಲ್ಲಿ ವಿಳಂಬಕ್ಕೆ ಕಾರಣವಾದ ಆಡಳಿತ ಲೆಕ್ಕಪತ್ರ ಶಾಖೆಯ ಸಿಬ್ಬಂದಿಗಳನ್ನು ನೇರ ಹೊಣೆಗಾರರನ್ನಾಗಿಸಿ ಸೂಕ್ತ ಶಿಸ್ತಿನ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದ್ದರು. ಯಾದಗಿರಿ, ಶಹಾಪುರ, ಸುರಪುರ, ಗುರಮಟ್ಕಲ್ ಘಟಕ ಹಾಗೂ ವಿಭಾಗೀಯ ಕಾರ್ಯಾಗಾರದ ಲೆಕ್ಕಪತ್ರ ಶಾಖೆಗೆ ಸೂಚನೆಯನ್ನು ನೀಡಲಾಗಿತ್ತು. ಇವುಗಳಲ್ಲಿ ಇನ್ನೂ ಕೆಲವರು ಬಿಲ್ಲುಗಳನ್ನು ತಯಾರಿಸಿಲ್ಲ ಎಂದು ತಿಳಿದು ಬಂದಿದ್ದು, ಕೂಡಲೇ ಸಲ್ಲಿಸುವಂತೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಆದರೂ ಬಿಲ್ಲುಗಳನ್ನು ತಯಾರಿಸಿ ಲೆಕ್ಕಪತ್ರ ಶಾಖೆಗೆ ಮಂಡಿಸದೇ ಇರುವ ಡಿಪೋಗಳು ಸೂಕ್ತ ಕಾರಣ ನೀಡಿ ಈ ಕೂಡಲೇ ಮಂಡಿಸಬೇಕು ಎಂದು ಕೂಡ ಈ ಸಮಯದಲ್ಲಿ ತಿಳಿಸಲಾಗಿದೆ. ಇನ್ನು 1/1/2021ರಿಂದ 28/2/2023ರವರೆಗಿನ ವೇತನ ಪರಿಷ್ಕರಣೆಯ 26 ತಿಂಗಳ ಹಿಂಬಾಕಿ ಮೊತ್ತದಲ್ಲಿ ಮೊದಲ 12 ತಿಂಗಳ ಹಿಂಬಾಕಿ ಮೊತ್ತವನ್ನು ಪಾವತಿಸಲು ವ್ಯವಸ್ಥಾಪಕ ನಿರ್ದೇಶಕರು ಅನುಮೋದನೆ ನೀಡಿದ್ದು, ಅದರನ್ವಯ ಆದೇಶ ಹೊರಡಿಸಿ ಮೇ ತಿಂಗಳಿನಲ್ಲಿ 12 ತಿಂಗಳ ವೇತನ ಹಿಂಬಾಕಿಯನ್ನು ನೌಕರರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದೆ. ಸರ್ಕಾರವು ಮೊದಲ ಕಂತಿನಲ್ಲಿ ಕೆಕೆಆರ್ಟಿಸಿ ನಿಗಮಕ್ಕೆ 81,91 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ಆದೇಶಿಸಿದ್ದು, ಅದರನ್ವಯ ನಿಗಮದಲ್ಲಿ 1/1/2021ರಿಂದ 31/12/2021ರವರೆಗೆ ಒಟ್ಟು 12 ತಿಂಗಳ ಹಿಂಬಾಕಿ ಮೊತ್ತವನ್ನು ಮೇ 11ರಂದು ಎಲ್ಲ ಅರ್ಹ ಅಧಿಕಾರಿ ನೌಕರರಿಗೆ ಪಾವತಿಸಲಾಗಿತ್ತು. ಇನ್ನುಳಿದ ಮಾಹೆಯನ್ನು 1/1/2022ರಿಂದ 28/2/2023ರವರೆಗೆ 14 ತಿಂಗಳುಗಳ ಹಿಂಬಾಕಿ ವೇತನ ಪಾವತಿಸಲು ಕೇಂದ್ರ ಕಚೇರಿಯಿಂದ ಈಗ ಯಾವುದೇ ಸಮಯದಲ್ಲಾದರೂ ಆದೇಶ ಬರುವ ಸಂಭವವಿದೆ. ಆದ ಕಾರಣ ಈ ಬಿಲ್ಲುಗಳನ್ನು ತಯಾರಿಸಿ ವಿಭಾಗೀಯ ಲೆಕ್ಕಪತ್ರ ಶಾಖೆಗೆ ಪರಿಶೀಲನೆಗಾಗಿ ಮಂಡಿಸಬೇಕು ಎಂದು ಡಿಸಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಅದರಂತೆ ಈಗ 14 ತಿಂಗಳ ಬಿಲ್ಲುಗಳನ್ನು ತಯಾರಿಸಿ ಎಲ್ಲಾ ಘಟಕಗಳು ಈಗಾಗಲೇ ಲೆಕ್ಕಪತ್ರವನ್ನು ಶಾಖೆಗೆ ಪರಿಶೀಲನೆಗಾಗಿ ಕಳಿಸಿವೆ. ಮುಂದೆ 14 ತಿಂಗಳ ಹಿಂಬಾಕಿ ಬಿಡುಗಡೆಯಾಗುತ್ತಾ ಏನೆಂಬುದನ್ನು ಇಲ್ಲಿ ಕಾದು ನೋಡಬೇಕಾಗಿದೆ. ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂತ ಇತರದ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.